ಕೇರಳದ ನೇಮಂನಲ್ಲಿ ಬಿಜೆಪಿ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ. ರಾಜೀವ್ ಚಂದ್ರಶೇಖರ್ಗೆ ಆರಂಭಿಕ ಹಿನ್ನಡೆಯಾಗಿದೆ. ಭಾರತೀಯ ಜನತಾ ಪಕ್ಷದ ಕೇರಳಂ ಘಟಕದ ಅಧ್ಯಕ್ಷರಾಗಿರ್ತಕ್ಕಂತಹ ರಾಜೀವ್ ಚಂದ್ರಶೇಖರ್ ಅವರು ಆರಂಭಿಕ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ನೇಮಂ ಮತಕ್ಷೇತ್ರ ಬಿಜೆಪಿಯ ಒಂದು ಅತ್ಯಂತ ಭದ್ರವಾಗಿರ್ತಕ್ಕಂತಹ ಮತಕ್ಷೇತ್ರ ಅಂತ ಹೇಳಿ ಈ ಒಂದು ನೇಮಂ ಮತಕ್ಷೇತ್ರವನ್ನು ಪರಿಗಣಿಸಲಾಗುತ್ತೆ. ಆದರೆ ನೇಮಂನಲ್ಲಿ ಈಗ ರಾಜೀವ್ ಚಂದ್ರಶೇಖರ್ ಅವರು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ತಮಿಳುನಾಡಿನಲ್ಲಿ DMK 56 ಸೀಟ್ಗಳಲ್ಲಿ ಹೋಗಿ ಅಲ್ಲಿನೇ 56 ಸೀಟ್ಗಳಲ್ಲಿ ಅದು ಅದರ ಮುನ್ನಡೆ ಮುಂದುವರೆದಿದೆ. ಆದರೆ 27 ಕಡೆಗಳಲ್ಲಿ AIADMK ಮೈತ್ರಿಕೂಟ ಮುನ್ನಡೆಯನ್ನು ಹೊಂದಿದ್ರೆ, ವಿಶೇಷ ಅಂತ ಹೇಳಿದರೆ TVK 24 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಹೊಂದಿದೆ. ಅಂದರೆ ನೆಕ್ ಟು ನೆಕ್ ಫೈಟ್ ಅಲ್ಲಿ ನಡೀತಾ ಇದೆ. ವಿರೋಧ ಪಕ್ಷಗಳ ನಡುವಿನ ನೆಕ್ ಟು ನೆಕ್ ಫೈಟ್ ನಡೀತಾ ಇರುವಂಥದ್ದು. TVK 24 ಕಡೆಗಳಲ್ಲಿ, ADMK ಮೈತ್ರಿಕೂಟ 27 ಕಡೆಗಳಲ್ಲಿ ಮುನ್ನಡೆಯನ್ನು ಹೊಂದಿದೆ. DMK ಮೈತ್ರಿಕೂಟ 56 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಹೊಂದಿದೆ. ವಿ ಶಿವನ್ಕುಟ್ಟಿಯವರು ನೇಮಂ ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಹೊಂದಿದ್ದಾರೆ. ಅವರ ವಿರುದ್ಧ ರಾಜೀವ್ ಚಂದ್ರಶೇಖರ್ ಅವರು ಹಿನ್ನಡೆಯನ್ನು ಅನುಭವಿಸ್ತಾರೆ. ಮಂಜೇಶ್ವರದಲ್ಲಿ AKM ಅಶ್ರಫ್ ಅವರು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಇಲ್ಲಿ ಭಾರತೀಯ ಜನತಾ ಪಕ್ಷದ ಸುರೇಂದ್ರನ್ ಅವರು ಚುನಾವಣೆಯನ್ನು ಎದುರಿಸ್ತಾ ಇರುವಂಥದ್ದು. ಸತತವಾಗಿ ನೆಕ್ ಟು ನೆಕ್ ಫೈಟ್ ಕೊಟ್ಟಿರುವಂತಹ ಕ್ಷೇತ್ರ ಅಂತ ಹೇಳಿದ್ರೆ ಅದು ಮಂಜೇಶ್ವರ ಮತಕ್ಷೇತ್ರ. ಸುರೇಂದ್ರನ್ ಅವರು ಮುನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಆದರೆ ಇದು ಬಿಜೆಪಿಗೂ ಕೂಡ ಗೊತ್ತಿದೆ, ಇದು ಹಿಗ್ಗುವ ವಿಚಾರ ಅಲ್ಲ ಅಂತೇಳಿ. ಹಿಂದೆ ಅವರು ಕೇವಲ 17 ಮತಗಳ ಅಂತರದಲ್ಲಿ ಮತ್ತು 290 ಮತಗಳ ಅಂತರದಲ್ಲಿ, ಅಂದರೆ 500 ಮತಗಳ ಅಂತರದಲ್ಲಿ 2 ಚುನಾವಣೆಯನ್ನು ಸೋತಿದ್ದಾರೆ ಭಾರತೀಯ ಜನತಾ ಪಕ್ಷರು. ಹೀಗಾಗಿ ಅವ್ರಿಗೂ ಈಗಲೂ ಕೂಡ ಅಲ್ಲಿಯ ಗೆಲುವು ಅಷ್ಟು ಸುಲಭ ಅಲ್ಲ. ಮಂಜೇಶ್ವರದಲ್ಲಿ ವಿಶೇಷವಾಗಿ ನಮ್ಮ ಕರಾವಳಿ ಭಾಗದ ಶಾಸಕರುಗಳು ಮಂಜೇಶ್ವರದಲ್ಲಿ ಹೋಗಿ ಕೆಲಸವನ್ನು ಮಾಡಿದರು. ಮಂಜೇಶ್ವರ ನಮ್ಮ ಉಲ್ಲಾಳ ಮತಕ್ಷೇತ್ರಕ್ಕೆ ಹೊಂದಿಕೊಂಡಿರ್ತಕ್ಕಂತಹ ಮತಕ್ಷೇತ್ರ ಮಂಜೇಶ್ವರ ಮತಕ್ಷೇತ್ರ. ಸುರೇಂದ್ರನ್ ಅವರನ್ನು ಅಲ್ಲಿ ಏನು UDF ಅವರು ಮತ್ತು LDF ಅವರು ಭಾಳ ಟೀಕೆ ಮಾಡುವಂಥದ್ದು. ಹೆಲಿಕಾಪ್ಟರ್ನಲ್ಲಿ ಬರ್ತಾರೆ, ಹೆಲಿಕಾಪ್ಟರ್ನಲ್ಲಿ ಬಂದು ನಾಮಪತ್ರ ಸಲ್ಲಿಸಿ ಹೋಗ್ತಾರೆ, ಬಿಟ್ಟರೆ ಬೇರೆನೇನಿಲ್ಲ, ಅವರು ಇಲ್ಲಿಯವರಲ್ಲ ಅಂತ ಹೇಳಿ. ಆದರೆ ಈ ಬಾರಿ ಸುರೇಂದ್ರನ್ ಅವರು ಮುನ್ನಡೆಯನ್ನು ಹೊಂದಿದ್ದಾರೆ, ಆರಂಭಿಕ ಮುನ್ನಡೆಯನ್ನು ಹೊಂದಿದ್ದಾರೆ. ಅಲ್ಲಿ ಅಶ್ರಫ್ ಅವರು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಲೀಡ್ನಲ್ಲಿ 2ನೇ ಸ್ಥಾನದಲ್ಲಿ AIADMK ಮತ್ತು TVK ನಡುವೆ ಈಗ ಪೈಪೋಟಿ ನಡೀತಾ ಇದೆ. 28 ಕಡೆಯಲ್ಲಿ ADMK, 27 ಕಡೆಗಳಲ್ಲಿ TVK ಪೈಪೋಟಿಯನ್ನು ನಡೀತಾ ಇರುವಂಥದ್ದು. ವಿರೋಧ ಪಕ್ಷಗಳ ನಡುವಿನ ಪೈಪೋಟಿ. ಆದರೆ ಭಾರತೀಯ ಜನತಾ ಪಕ್ಷ 117 ಕ್ಷೇತ್ರಗಳಲ್ಲಿ ಪಶ್ಚಿಮ ಬಂಗಾಳದ ಮುನ್ನಡೆಯನ್ನು ಹೊಂದಿದ್ರೆ, TMC 108 ಕ್ಷೇತ್ರಗಳಲ್ಲಿ. ಇಬ್ಬರ ನಡುವಿನ ಮುನ್ನಡೆಯ ಅಂತರ 9 ಸೀಟ್ಗಳಿಗೆ ಈಗ ವಿಸ್ತರಣೆಗೊಂಡಿದೆ. ನೆಕ್ ಟು ನೆಕ್ ಇಟ್ಟದು, ಒಂದಕ್ಕೊಂದು ಹೊಂದಾಣಿಕೆಯೊಂದಿಗೆ ನಡೀತಾ ಇತ್ತು. ಆದರೆ ಈಗ ಅದು 9 ಕ್ಷೇತ್ರಗಳ ಮುನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಇಲ್ಲಿ ಧನಂಜಯ ಸರ್ಜಿ ಅವರು ಪಶ್ಚಿಮ ಬಂಗಾಳದ ರಿಸಲ್ಟ್ ಅಪ್ಡೇಟ್ಸ್ ಅನ್ನು ನೋಡ್ತಾ ಇದ್ದಾಗ ಹೇಳಿದಿಲ್ಲ ಸರ್, ನಮ್ಮ ಇಂಟರ್ನಲ್ ರಿಪೋರ್ಟ್ಸ್ ಪ್ರಕಾರ ನಾವು 5 ಪಂಚ ಚುನಾವಣೆಯಲ್ಲಿ 4 ಅಂತೂ ನಾವು ಮಾಡ್ತೇವೆ. ಅದರಲ್ಲಿ ವೆಸ್ಟ್ ಬೆಂಗಾಲ್ ಮಾಡ್ತೇವೆ. ಈವನ್ ತಮಿಳ್ನಾಡಲ್ಲೂ ಕೂಡ DMK ಏನೇ ಇದ್ರೂ ಕೂಡ AIADMK ಜೊತೆಗೆ NDA ಜೊತೆಗೆ ವಿಜಯವ್ರನ್ನ ತೊಗೊಂಡು ನಾವು ಮಾಡ್ತೇವೆ ಅಂತ ಹೇಳಿ ನಮ್ಗೆ ಕಾನ್ಫಿಡೆನ್ಸ್ ಇದೆ. ಯಾಕೆಂದರೆ ಇವತ್ತು ನೋಡ್ಬೋದು, ಈಗ ತಮಿಳ್ನಾಡಲ್ಲಿ ಯಂಗ್ ವೋಟರ್ಸು ಆಲ್ಮೋಸ್ಟ್ 40% ಇದ್ದಾರೆ. ಆಮೇಲೆ ಫೀಮೇಲ್ ವೋಟರ್ಸು ಅತಿ ಹೆಚ್ಚಿದ್ದಾರೆ. ಆ ಫೀಮೇಲ್ ವೋಟರ್ಸಲ್ಲಿ ಮತ್ತು ಯಂಗ್ ವೋಟರ್ಸಲ್ಲಿ ಜಾಸ್ತಿ ಪರ್ಸೆಂಟೇಜು ತೊಗೊಳೋದು ನಮಗೆ ವಿಜಯ್ ಅವರು ತೊಗೊಂಡ್ರು ಕೂಡ ಅವ್ರು ಹೇಳ್ತಾರೆ AIADMK ಸೀಟನ್ನು ಅವ್ರು ಅಂದರೆ ಅವ್ರಿಗೆ ಎಫೆಕ್ಟ್ ಮಾಡ್ತಾರಂತೆ. ಇಲ್ಲ, DMKಗೂ ತೊಂದರೆ ಮಾಡ್ತಾರೆ, AIADMKಗೂ ತೊಂದರೆ ಮಾಡಿದ್ರು ಕೂಡ ಡೆಫಿನೆಟ್ಲಿ. ಯಾಕೆಂದರೆ ತಮಿಳ್ನಾಡಲ್ಲಿ ಯಾವಾಗಲೂ ಒಂದೇ ಪಕ್ಷ ಕಂಟಿನ್ಯೂಸ್ ಆಗಿ ಅಧಿಕಾರಕ್ಕೆ ಬಂದಿಲ್ಲ, ಒಂದು ಆಲ್ಟರ್ನೇಟಿವ್ ಆಗಿರುತ್ತೆ. ವೆಸ್ಟ್ ಬೆಂಗಾಲಲ್ಲಿ 100ಕ್ಕೆ 100 ಭಾಗ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರೋದ್ರಲ್ಲಿ ಡೌಟೇ ಇಲ್ಲ. ಯಾಕೆಂದರೆ ಟೋಟಲ್ 293 ಸೀಟ್ ಕ್ಷೇತ್ರಗಳಲ್ಲಿ 77 ಲಾಸ್ಟ್ ಟೈಮ್ ಗೆದ್ದಿದ್ರೆ, ಈ ಟೈಮಲ್ಲಿ 53ನ ಆರಾಮ್ಸೆ ನಾವು ತೊಗೊಳ್ತೀವಿ ಅಂತ ಕಾನ್ಫಿಡೆನ್ಸ್ ಇದೆ. ಇನ್ನು ಏನು 45 ಕ್ಷೇತ್ರಗಳಲ್ಲಿ ನಾವು ಟಫ್ ಫೈಟ್ ಇದೆ. ಆ ಟಫ್ ಫೈಟಲ್ಲೂ ಕೂಡ ಇವೆಲ್ಲ ಫ್ಯಾಕ್ಟರ್ಸಿಂದ, ಏನು ಇಂಟರ್ನಲ್ ಪ್ರಾಬ್ಲಮ್ಸ್ ಇರ್ಬೋದು, ಇಂಟರ್ನಲ್ ಸೆಕ್ಯೂರಿಟಿ ಇರ್ಬೋದು, ಹಿಂದುತ್ವ ಕನ್ಸಾಲಿಡೇಷನ್ ಇರ್ಬೋದು. ಹಾಗಾಗಿ ಮತ್ತು ಏನೇ ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದ್ರೂ ಕೂಡ ತೃಣಮೂಲ್ ಕಾಂಗ್ರೆಸ್ ಬಗ್ಗೆ ಅವ್ರಿಗೆ ಜನಕ್ಕೆ ಅಭಿಪ್ರಾಯ ಅಷ್ಟು ಚೆನ್ನಾಗಿಲ್ಲ. ಸೊ ಹಾಗಾಗಿ 100ಕ್ಕೆ 100 ಭಾಗ ನಾವು ಈ 4 ಇದರೊಳಗೆ NDA ಸರ್ಕಾರ ಮಾಡ್ತೀವಿ ಅಂತ ಕಾನ್ಫಿಡೆನ್ಸ್ ಇದೆ ನಮಗೆ. ಇಲ್ಲಿ ಅರುಣ್ ನಮ್ಮ BJP ವಕ್ತಾರರು ಹೇಳಿದ ಹಾಗೆ ಈಗ ನೀವು ಇದೇ ಟ್ರೆಂಡ್ ಮುಂದುವರೆದ ಪಕ್ಷದಲ್ಲಿ ಮತ್ತೆ ವಿಜಯ್ ಮತ್ತೆ ADMK ಕೂಟದ ಮೈತ್ರಿಕೂಟ ಏನಾದರೂ ಏರ್ಪಟ್ರೆ ಪೋಸ್ಟ್ ಎಲೆಕ್ಷನ್, ಬಹುಶಃ ತಮಿಳುನಾಡಲ್ಲಿ ನಾವು ಹೊಸ ಸರ್ಕಾರವನ್ನೇ ನೋಡ್ಬೋದೇನೋ. ಅಲ್ಲಿ ನಾಯಕತ್ವ ಪ್ರಶ್ನೆ ಅಂತೂ ಬಂದೇ ಬರುತ್ತೆ. ಆದರೂ ಕೂಡ
DMKಗೆ ಒಂದು ರೀತಿಯ ಹಿನ್ನಡೆ ಆಗ್ಬೋದು ಅಂತ ನನಗನ್ಸುತ್ತೆ. 61 ಕ್ಷೇತ್ರಗಳಲ್ಲಿ ಆಲ್ರೆಡಿ ಮುನ್ನಡೆ, ಎರಡು ಪಕ್ಷಗಳು ಸೇರಿದಾಗ ಕಂಬೈನ್ ಮಾಡಿದಾಗ 61 ಕ್ಷೇತ್ರಗಳಿದ್ದಾವೆ. ಹೌದೌದು. ಆದರೆ ಈ ಟ್ರೆಂಡ್ ಮುಂದುವರಿಬೇಕು, ಅಂದರೆ ಮಾತ್ರ ಅದು ಸಾಧ್ಯ. ಹಾಗೆಯೇ ನಾವು ಕೇರಳ ಕೂಡ ಒಂದು ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕೆಂದರೆ ಇಷ್ಟು ಫೈಟ್ ಕೊಡುತ್ತೆ ಅಥವಾ ಅಲ್ಲಿ ಈಗೇನೋ UDF ಮುಂದೆ ಇದೆ ಕೇರಳದಲ್ಲಿ. ಈಗ ಸದ್ಯಕ್ಕೆ ಆದರೆ ಇಷ್ಟು ಮಟ್ಟಿನ ಫೈಟ್ ನೋಡಿದರೆ ಕೇರಳದಲ್ಲಿ ನೋಡಿ, ಒಂದು ಹಿಸ್ಟ್ರಿ ಕೇರಳದಲ್ಲಿ